ನಮಸ್ಕಾರ, ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. SSLC ರಿಸಲ್ಟ್ಸ್ ಬಂದ ತಕ್ಷಣ ಸಮಾಜದಲ್ಲಿ ಒಂದು ಅಲಿಖಿತ ನಿಯಮ ಇದೆ. ಮಾರ್ಕ್ಸ್ ಜಾಸ್ತಿ ಬಂದರೆ ಸೈನ್ಸ್ ತಗೊಳ್ಳೇಬೇಕು ಅಂತ. ಆದರೆ ಇದು ಕಂಪ್ಲೀಟ್ ಆಗಿ ಒಂದು ಮಿತ್ ಅಥವಾ ತಪ್ಪು ಕಲ್ಪನೆ. ಸೈನ್ಸ್ ಅನ್ನೋದು ಕೇವಲ ಬುದ್ಧಿವಂತರಿಗೆ ಮಾತ್ರ ಇರೋದಲ್ಲ, ಅದು ಆ ಸಬ್ಜೆಕ್ಟ್ ಮೇಲೆ ಆಸಕ್ತಿ ಇರೋರಿಗೆ ಮಾತ್ರ ಇರೋದು. ಈ ವಿಡಿಯೋದಲ್ಲಿ ಸೈನ್ಸ್ ಸ್ಟ್ರೀಮ್ ಸೆಲೆಕ್ಟ್ ಮಾಡೋ ಮುಂಚೆ ನೀವು ಯಾವೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡಿರಬೇಕು ಅನ್ನೋದನ್ನು ಪಾಯಿಂಟ್ ಟು ಪಾಯಿಂಟ್ ನೋಡ್ತಾ ಹೋಗೋಣ. ಸೈನ್ಸ್ ಸ್ಟ್ರೀಮ್ ಬೇಕು ಅಂದರೆ ಮೊದಲು ನಿಮ್ಮ ಅಕಾಡೆಮಿಕ್ ಇಂಟ್ರೆಸ್ಟನ್ನು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಮ್ಯಾಥ್ ಅಥವಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಕ್ಕೆ ಖುಷಿ ಕೊಡುತ್ತಾ? ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋ ಕುತೂಹಲ ಇದೆಯಾ? ಸೈನ್ಸ್ನಲ್ಲಿ ಕೇವಲ ಡೆಫಿನಿಷನ್ ಓದಿದ್ರೆ ಸಾಲೋದಿಲ್ಲ, ಅದಕ್ಕೆ ಅನಾಲಿಟಿಕಲ್ ಮೈಂಡ್ ಮತ್ತು ಲಾಂಗ್ ಆರ್ಸ್ ಸ್ಟಡಿ ಮಾಡೋ ಪೇಷನ್ಸ್ ಇರಬೇಕು. ನೀವು ಮುಂದೆ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಮಾಡಬೇಕು ಅಂತಿದ್ರೆ JEE ಅಥವಾ ನೀಟ್ನಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎದುರಿಸೋದಕ್ಕೆ ಈಗಿನಿಂದಲೇ ರೆಡಿ ಇರಬೇಕಾಗತ್ತೆ. SSLC ಸೈನ್ಸ್ ಮತ್ತು PUC ಸೈನ್ಸ್ ನಡುವೆ ತುಂಬಾನೇ ದೊಡ್ಡ ಡಿಫರೆನ್ಸ್ ಇದೆ ಅನ್ನೋದನ್ನ ಸ್ಟೂಡೆಂಟ್ಸ್ ಮರಿಬಾರ್ದು. 10ನೇ ಕ್ಲಾಸ್ವರೆಗೆ ಸೈನ್ಸ್ ಸಿಲೆಬಸ್ ತುಂಬಾ ಲಿಮಿಟೆಡ್ ಆಗಿರುತ್ತೆ. ಆದರೆ 11th ಮತ್ತು 12th ಅಥವಾ PUCಯಲ್ಲಿ ಅದು ಬರೋಬ್ಬರಿ 5 ಪಟ್ಟು ಜಾಸ್ತಿ ಇರುತ್ತೆ. ಇಲ್ಲಿ ಬರೀ ನೆನ್ಪಿಟ್ಕೊಳ್ಳೋದು ಅಂದರೆ ಮೆಮೊರಿ ಪವರ್ ಒಂದೇ ಸಾಕಾಗೋದಿಲ್ಲ. ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ಲಾಜಿಕಲ್ ಆಗಿ ಅರ್ಥ ಮಾಡ್ಕೋಬೇಕು. ಸರಿಯಾದ ಪ್ರಿಪರೇಷನ್ ಮತ್ತು ಕನ್ಸಿಸ್ಟೆನ್ಸಿ ಇಲ್ಲದೆ ಇದ್ರೆ ಸೈನ್ಸ್ನಲ್ಲಿ ಸ್ಕೋರ್ ಮಾಡೋದು ತುಂಬಾನೇ ಟಫ್ ಆಗಬಹುದು. ಏನು, ಸೈನ್ಸ್ ಬಿಟ್ಟು ಬೇರೆ ಸ್ಟ್ರೀಮ್ ತಗೊಂಡ್ರೆ ಸ್ಕೋಪ್ ಇರಲ್ವಾ ಅನ್ನೋ ಡೌಟ್ ಬೇಡವೇ ಬೇಡ. ಇವತ್ತಿನ ದಿನಗಳಲ್ಲಿ ಕಾಮರ್ಸ್ ಮತ್ತು ಆರ್ಟ್ಸ್ನಲ್ಲಿ ಸೈನ್ಸ್ಗೆ ಸಮನಾದ ಅಥವಾ ಅದಕ್ಕಿಂತಲೂ ಬೆಟರ್ ಆಪರ್ಚುನಿಟೀಸ್ ಕೂಡ ಇದೆ. ಚಾರ್ಟರ್ಡ್ ಅಕೌಂಟೆಂಟ್, ಮ್ಯಾನೇಜ್ಮೆಂಟ್, ಲಾ ಅಥವಾ ಡೇಟಾ ಅನಾಲಿಟಿಕ್ಸ್ ನಂತಹ ಹೈ ಪೇಯಿಂಗ್ ಜಾಬ್ಸ್ ಇವತ್ತು ಕಾಮರ್ಸ್ ಮತ್ತು ಆರ್ಟ್ಸ್ ಸ್ಟೂಡೆಂಟ್ಸ್ಗೂ ಕೂಡ ಈಸಿಯಾಗಿ ಸಿಗ್ತಾ ಇವೆ. ಸೊ ಕೇವಲ ಸೋಷಿಯಲ್ ಸ್ಟೇಟಸ್ಗಾಗಿ ಸೈನ್ಸ್ ತಗೊಳ್ಳೋ ಬದಲು ನಿಮ್ಮ ಕರಿಯರ್ ಗೋಲ್ಗೆ ಯಾವ ಸ್ಟ್ರೀಮ್ ಮ್ಯಾಚ್ ಆಗುತ್ತೆ ಅಂತ ನೋಡಿ ಡಿಸೈಡ್ ಮಾಡಿ. ಕೊನೆಯದಾಗಿ, ಯಾವುದೇ ಸ್ಟ್ರೀಮನ್ನು ಯಾರೋ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಮಾತು ಕೇಳಿ ಸೆಲೆಕ್ಟ್ ಮಾಡ್ಕೋಬೇಡಿ. ನಿಮ್ಮ ಸ್ಟ್ರೆಂತ್ ಏನು ಅನ್ನೋದು ನಿಮಗೆ ಮಾತ್ರ ಗೊತ್ತು. ನೀವು ಮ್ಯಾಥ್ ಅಥವಾ ಬಯಾಲಜಿಯಲ್ಲಿ ವೀಕ್ ಇದ್ದು ಬಲವಂತವಾಗಿ ಸೈನ್ಸ್ ತಗೊಂಡ್ರೆ ಅದು ನಿಮ್ಮ ಕಾನ್ಫಿಡೆನ್ಸ್ ಬ್ರೇಕ್ ಮಾಡಬಹುದು. ಸ್ಮಾರ್ಟ್ ಆಗಿ ಅನಾಲಿಸಿಸ್ ಮಾಡಿ ಸರಿಯಾದ ದಾರಿ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನೀವು ಲೈಫ್ನಲ್ಲಿ ಒಳ್ಳೆ ಪೊಸಿಷನ್ನಲ್ಲಿ ಲ್ಯಾಂಡ್ ಆಗೋದಕ್ಕೆ ಸಾಧ್ಯ. ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು SSLC ಮುಗಿಸಿರೋ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಈ ವಿಡಿಯೋ ಶೇರ್ ಮಾಡಿ. ಇಂತಹ ಅಪ್ಡೇಟ್ಸ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.